ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ವನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 2 ಎಕರೆ 20 ಗುಂಟೆ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಈ ಜಮೀನಲ್ಲಿ ಏನೆಲ್ಲ ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಇದು 2 ಎಕರೆ 20 ಗುಂಟೆ ಮಾರುವಂಥ ಸರ್ವಿಸ್ ರೋಡ್ ಅಂದರೆ ಮಣ್ಣಿನ ರೋಡು ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಇಲ್ಲಿಂದ ಬೈಪಾಸ್ಗೆ ಕೇವಲ 2ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಟು ಬಳ್ಳಾರಿ ಹೋಗುವಂಥ ಬೈಪಾಸಿಂದ ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ಬಂದಾದ ನಂತರ ಅಲ್ಲಿಂದ ಇಲ್ಲಿಗೆ ಬೈಪಾಸಿಂದ ಕೇವಲ 2ರಿಂದ 3 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಮೊದಲನೆಯದಾಗಿ ನನಗೆ ಮಣ್ಣು ಮಾತ್ರ ತುಂಬ ಇಷ್ಟ ಆಯಿತು. ಪ್ಯೂರ್ ರೆಡ್ ಸಾಯಿಲು ಚೆನ್ನಾಗಿದೆ. ಇದು ಪ್ಲಸ್ ಆಗದೆ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಜೊತೆಗೆ ದಾರಿ 100% ದಾರಿ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಬೈಪಾಸಿಂದ ಕೇವಲ ಇಲ್ಲಿಗೆ 2ರಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇಷ್ಟ ಆಯಿತು ಮಣ್ಣು. ಜೊತೆಗೆ ಇಲ್ಲಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಕೂಡ ಏನೂ ಇಲ್ಲ, ಅಂತಹ ಸಮಸ್ಯೆ ಏನಿಲ್ಲ. ನೀರಿಂದು ತುಂಬ ಚೆನ್ನಾಗಿದೆ. ಜೊತೆಗೆ ತಾರ್ ರೋಡ್ಗೆ ಒಂದು 800 ಮೀಟ್ರ್ ಆಗುತ್ತೆ. ಅಂದರೆ ಬೈಪಾಸಿಂದ ಇಲ್ಲಿಗೆ ಒಂದು 2 ಕಿಲೋಮೀಟ್ರ್ ತಾರ್ ರೋಡಲ್ಲಿ ಬರಬೇಕಾಗುತ್ತೆ. ಅಲ್ಲಿಂದ ಒಂದು 800 ಮೀಟ್ರ್ ಈ ಜಾಗಕ್ಕೆ ಬರಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಜೊತೆಗೆ ರೈಲ್ವೆ ಹಳಿ ಪಕ್ಕ ಇರುವಂಥ ಜಮೀನಿದು. ನೀವು ನೋಡ್ತಾ ಇದ್ದೀರ, ಕಾಣಿಸ್ತಾ ಇದೆ. ಇನ್ನು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಅಂತ ಮೊದಲೇ ಹೇಳಿದ್ದೀನಿ. ಜೊತೆಗೆ ಇದು ಎಸ್ ಟಿ ಪಿತ್ರಾರ್ಜಿತ. ನಾನು ಕೊನೆಯಲ್ಲಿ ಬೆಲೆ ಕೂಡ ಹೇಳ್ತೀನಿ. ಜೊತೆಗೆ ನನಗೆ ಇಷ್ಟ ಆಗದೇ ಇರೋ ಅಂಶ ಅಂದರೆ ಮಣ್ಣಲ್ಲಿ ಸ್ವಲ್ಪ ಸಣ್ಣ ಕಲ್ಲಿದೆ, ಅದೊಂದು ಚೂರು ನನಗೆ ಇಷ್ಟ ಆಗಲಿಲ್ಲ. ಅದು ಹೊರತುಪಡಿಸಿ ಅಕ್ಕಪಕ್ಕದಲ್ಲಿ ನೋಡಿರಿ, ಈ ದಾರಿಯಲ್ಲಿ ಎಷ್ಟು ಚೆನ್ನಾಗಿದೆ, ಕಾರೆಲ್ಲ ಅಡ್ಡಾಡುತ್ತೆ, ತುಂಬ ಚೆನ್ನಾಗಿದೆ, ದಾರಿ ಸಮಸ್ಯೆ ಏನೂ ಇಲ್ಲ. ಇನ್ನು ಎಸ್ ಟಿ ಪಿತ್ರಾರ್ಜಿತ ಮಣ್ಣು ರೆಡ್ ಸಾಯಿಲು ಎಲ್ಲವೂ ಚೆನ್ನಾಗಿದೆ. ಇನ್ನು ಕೊನೆಯಲ್ಲಿ ಈ ಜಮೀನಿನ ಬೆಲೆ 1 ಎಕರೆ 6.5ರಿಂದ 7 ಹೇಳ್ತಾರೆ. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6.5ರಿಂದ ನೆಗೋಷಿಯಬಲ್ ಆಗಲ್ಲ. ಮತ್ತು ನಾನು ವೀಡಿಯೋದಲ್ಲಿ ಕೂಡ ಫೈನಲ್ ಹೇಳಿರ್ತೀನಿ, 6.5ಗಿಂತ ಏನು ಫೈನಲ್ ಆಗಲ್ಲ. ಸರ್ವಿಸ್ ರೋಡ್ ಪಕ್ಕನೇ ಸಣ್ಣ ಕಲ್ಲಿದೆ, ನನಗೆ ಅದು ಇಷ್ಟ ಆಗಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಎಸ್ ಟಿ ಪ್ರಾಪರ್ಟಿ ಆದರೂ ಪರವಾಗಿಲ್ಲ, ಪಿತ್ರಾರ್ಜಿತ ಆದರೆ ತೊಗೊತೀವಿ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಏನು ಯಾರೆಲ್ಲ ವಿಡಿಯೋ ನೋಡಿದ್ದೀರ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.